ಸೋಲದೇವನಹಳ್ಳಿ ಪೋಸ್ಟು, ನೆಲಮಂಗಲ ತಾಲೂಕು. ನಮ್ಮ ಗ್ರಾಮದಲ್ಲಿ ಸುಮಾರು 3 ತಲೆಮಾರಿನಿಂದ ಒಂದು ಸರ್ಕಾರಿ ಜಾಗ ಅಂತ ಗೋಮಾಳ ಜಾಗ ಇತ್ತು. 3-4 ಸಾರಿ ಟೆನೆಂಟಿಲಿ ಹಾಕೊಂಡಿದ್ದೀವಿ, ಸರ್ಕಾರದಲ್ಲಿ ಅರ್ಜಿಗಳು ಹಾಕೊಂಡಿದ್ದೀವಿ. ಎಲ್ಲ ಕಡೆ ವ್ಯವಸಾಯ ಮಾಡ್ಕೊಂಡು ರೈತರು 1 ಎಕರೆ, ಅರ್ಧ ಎಕರೆ, 20 ಗುಂಟೆ ಜಾಗ ಉಸ್ತುವಾರಿ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ದನ ಮೇಯಿಸ್ಕೊಂಡು ಕುರಿ ಮೇಯಿಸ್ಕೊಂಡು ವ್ಯವಸಾಯ ಮಾಡ್ತಿದ್ದಾರೆ. ಇದರಲ್ಲಿ ಅಶ್ವತ್ಥಯ್ಯ ಅನ್ನೋ ಒಬ್ಬ ವ್ಯಕ್ತಿ, ಭೈರಪ್ಪರ ಮಗ, ರಸ್ತೆಗೆ ಅಡ್ಡಲ ಆಗಿ ಒಂದು 4 ಎಕರೆವಷ್ಟು ಕಾಂಪೌಂಡ್ ಜಾಗ ಹಾಕ್ಕೊಂಡಿದ್ರು ಹೊಸ್ದಾಗಿ. ಮತ್ತು ಬೇರೆ ಕಡೆ 2 ಜಾಗದಲ್ಲಿ ಹಾಕ್ಕೊಂಡಿದ್ದಾರೆ. ಅವರು ವ್ಯವಸಾಯ ಮಾಡ್ತಾವ್ರೆ, ಅನ್ನ ತಿಂತಾವ್ರೆ, ಎಲ್ಲ ಕುರಿ ಮೇಕೆ ಮೇಯ್ಸ್ಕೊತಾ ಇದ್ದಾರೆ. ರೈತರಿಗೆ ತೊಂದರೆ ಆಗೋದಕ್ಕೋಸ್ಕರ 5 ಎಕರೆ ಜಾಗದಷ್ಟು ಕಾಂಪೌಂಡ್ ಹಾಕ್ಕೊಂಡು ಭಾಳ ತೊಂದರೆ ಕೊಡ್ತಾಯಿದ್ರು. ನಾವು ದಾರಿಗೆ ಮುಂದಿನ ಜನಕ್ಕೆ ಹೋಗೋ ದಾರಿಗೆ ರಸ್ತೆ ಬಿಟ್ಟಿರಲಿಲ್ಲ. ಆಗ ನಾವು ಸರ್ಕಾರಿ ಜಾಗಕ್ಕೆ ತಾಲೂಕು ಆಫೀಸಿಗೆ ಬಂದು ಆ ರಘುಪತಿಯನ್ನು ಕಂಡು ಮತ್ತು ಆರ್ಐನ ತಹಸೀಲ್ದಾರ್ ಕಂಡು ಆ ರಸ್ತೆನ ತೆರವು ಮಾಡಿ ಜಾಗನ ರೈತರಿಗೆ ಓಡಾಡೋಕ್ಕೆ ತೊಂದರೆ ಇಲ್ದಂಗೆ ವ್ಯವಸಾಯ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ಮಾನ್ಯ ಶಾಸಕರು ಸಪೋರ್ಟ್ ಮಾಡಿ ಇದೆಲ್ಲ ಮಾಡಿ ಹೇಳಿದ್ರು. ಆದರೂ ಅಶ್ವತ್ಥಯ್ಯ ಎಂಬುವನು ಈ ಜಾಗ ತೆರವು ಮಾಡಿಸಿರೋ ಉದ್ದೇಶಕ್ಕೋಸ್ಕರ ಎಲ್ಲ ರೈತರಿಗೂ ತೊಂದರೆ ಕೊಡಬೇಕು ಅಂತ ಮಾಡ್ಕೊಂಡು ಮಿಕ್ಕ ಉಳಿದ ಜನಗಳು 10 ಗುಂಟೆ 20 ಗುಂಟೆ ವ್ಯವಸಾಯ ಮಾಡ್ಕೊಂಡು 3 ತಲೆಮಾರಿಂದ ಜೀವನ ಮಾಡ್ತಾ ಇದ್ದಾರೆ. ಆದ್ರೂ ತೆರವು ಮಾಡಿ ಅಂತ ತಹಸೀಲ್ದಾರಿಗೆ ನೋಟಿಸ್ ಕೊಟ್ಟು ಲೋಕಾಯುಕ್ತದಲ್ಲಿ ಓಡಾಡಿ ತೆರವು ಮಾಡಬೇಕು ಅಂತ ನಮ್ಮ MLA ಸಾಹೇಬರು ಬಂದು ಅವ್ರಿಗೂ ಹೇಳಿ ಮಾಡಿದ್ದಾರೆ. ನಮ್ಮ MLA ಸಾಹೇಬರು ಯಾವುದೇ ಕಾರಣಕ್ಕೂ ರೈತರು ಎಲ್ಲರೂ ಅನ್ನ ತಿಂತಾ ಇದ್ದೀರಾ, ಇದಕ್ಕೆ ಯಾವುದೂ ತೊಂದರೆ ಮಾಡ್ಕೊಂಬೇಡಿ, ಎಲ್ಲರೂ ಹಸುಗಳು ಮೇಯಿಸ್ತಾ ಇದ್ದೀರಾ, ದನ ಮೇಯಿಸ್ತಾ ಇದ್ದೀರಾ, ಹಾಲು ವ್ಯವಸ್ಥೆ ಮಾಡ್ತಾ ಇದ್ದೀರಾ, ಎಲ್ಲ ಚೆನ್ನಾಗಿದೆ ಜೀವನ ಅಂತ ಹೇಳ್ಬಿಟ್ಟು MLA ಸಾಹೇಬರು ನಮಗೆ ತುಂಬ ಸಹಾಯ ಮಾಡಿದ್ದಾರೆ, ಎಲ್ಲರಿಗೂ ಮಾಡಿದ್ದಾರೆ. ಗೋಮಾಳ ಜಮೀನೇ ಉಳುಮೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ತುಂಬ 3 ತಲೆಮಾರುಗಳಿಂದನೂ ಜೀವನ ಮಾಡ್ತಾ ಇದ್ದೀವಿ. ಅದು ಟೋಟಲಿ ಒಂದು 50 ಎಕರೆ ಬರ್ತದೆ. ಆ ಜಮೀನು ಹೋಗೋದಕ್ಕೆ ಅಶ್ವತ್ಥಯ್ಯನವರು ತೊಂದರೆ ಕೊಟ್ಟಿದ್ದಾರೆ. ರಸ್ತೆಗೆ ಅದಕ್ಕೆ ತೊಂದರೆ ಕೊಟ್ಟಾಗ ಕಾಂಪೌಂಡ್ ಹಾಕಿದ್ರು. ಕಾಂಪೌಂಡ್ ಹಾಕಿ ತೆರವು ಮಾಡಿಕೊಟ್ರು. RI ಬಂದರು ಮತ್ತು ರೆವಿನ್ಯೂ ವಿಲೇಜ್ ಅಕೌಂಟೆಂಟ್ ಬಂದರು, ಎಲ್ಲ ತೆರವು ಮಾಡಿ ಸರಿ ಮಾಡಿಕೊಟ್ರು. ಯಾವುದು ತೊಂದರೆ ಇಲ್ದಂಗೆ ನೀನು ಕಾಂಪೌಂಡ್ ಹಾಕ್ಬೇಡ, ಇನ್ನು ಮಿಕ್ಕಿನದವರು ವ್ಯವಸಾಯ ಮಾಡ್ತಾರೆ, ಹೇಗೆ ಯಥಾ ಪ್ರಕಾರ ಹೆಂಗೆ ಮಾಡ್ಕೊಂಡು ಹೋಗ್ತಾಯಿದ್ರು ಹಂಗೆ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಅಶ್ವತ್ಥಯ್ಯ ಎಂಬ ತಿರ್ಗಾ ಮತ್ತೆ ಅವನು ರಸ್ತೆ ಬಿಟ್ಬಿಟ್ಟು ಅಂತ ಎಲ್ಲ 10 ಗುಂಟೆ 20 ಗುಂಟೆ ವ್ಯವಸಾಯ ಮಾಡೋ ಜಾಗನೂ ತೆರವು ಮಾಡಿ ಅಂತ ನೋಟಿಸ್ ಕೊಟ್ಕೊಂಡು ತಹಸೀಲ್ದಾರ್ ಹೇಳ್ಕೊಂಡು ತೊಂದರೆ ಕೊಡ್ತಾವನೆ, ರೈತರಿಗೆ ಭಾಳ ತೊಂದರೆ ಕೊಡ್ತಾವನೆ. ಹಾಂ, ಎಲ್ಲರಿಗೂ ತೊಂದರೆ. ಹಾಂ, ಇಲ್ಲ ಏನಿಲ್ಲ, ನಾವೆಲ್ಲ ವ್ಯವಸಾಯ ಮಾಡ್ಕೊಂಡಿದ್ದೀವಿ, ಅನ್ನ ತಿಂತಾಯಿದ್ದೀವಿ, ಹಾಗೇ ಇರಲಿ. ಅವನು ಆ ವ್ಯವಸಾಯ ಮಾಡ್ಕೊಂಡು ಅನ್ನ ತಿಂತಾವನೆ, ಅವನು ಹಾಗೇ ಇರಲಿ. ರೈತರಿಗೆ ಯಾವುದೇ ಕಾರಣಕ್ಕೂ ಅಳತೆ ಮಾಡೋದು ತೊಂದರೆ ಕೊಡ್ದಂಗೆ ತಲೆ ತಿರ್ಕೊಂಡು ಅವ್ರನ್ನ ತೆರವು ಮಾಡಿಸಿ ಇವ್ನು ತೆರವು ಮಾಡಿಸಿ ಅಂತ ಅವಕಾಶ ಮಾಡ್ದಂಗೆ ತೊಂದರೆ ಕೊಡ್ದಂಗೆ ಅವನು ಜೀವನ ಮಾಡಲಿ. ನಾವು 80 ವರ್ಷದಿಂದ ಇದ್ದೀವಿ. ಅದು ಸುಪ್ರೀಂ ಕೋರ್ಟ್ BBMPಗೆ 18 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬಡಕ್ಕೆ ಬರ ಅಂತ 2-3 ಸಾರಿ ನಾವು ಅರ್ಜಿ ಹಾಕೊಂಡು ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದೀವಿ, ಅರ್ಜಿ ಕೊಟ್ಟಿದ್ದೀವಿ. ನಮಗೆ ಕೊಡಬೇಕು ಅಂತ ತಹಸೀಲ್ದಾರ್ 3 ಎಕರೆ 2 ಎಕರೆ 20 ಗುಂಟೆ 15 ಗುಂಟೆ ಹಿಂದುಳಿದ ಜನಾಂಗದವರು ಒಂದು 10 ಫ್ಯಾಮಿಲಿ ಇದ್ದಾರೆ, ಅವರು ಎಲ್ಲ ಹಾಕೊಂಡವ್ರೆ, ಎಲ್ಲ ಇದ್ದೀವಿ. ಲಿಮಿಟ್ಸ್ಗೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ, ಏನೋ ಹಕ್ಕುಪತ್ರ ಗ್ರಾಂಟ್ ಕಾಪಿ ರೈತರು ಕೊಡಬಾರ್ದು, ಲಿಮಿಟ್ ಮೀರಿ ಕೊಡಬಾರ್ದು ಅಂತ. ಆದೇಶ ಏನೇನೋ ನಮ್ಮ MLA ಸಾಹೇಬರು ಸರ್ಕಾರಕ್ಕೂ ಒತ್ತಡ ತಂದರು. ಅವ್ರ ಲಿಮಿಟ್ ಅವ್ರು ಕೊಡೋಕ್ಕಾಗಲ್ವಲ್ಲ, ಏನು ಮಾಡ್ತಾರೆ. ಇನ್ನು 18 ಕಿಲೋಮೀಟ್ರ್ ಮಾಡಬಾರ್ದು, ಕ್ಯಾಚ್ಮೆಂಟ್ ಏರಿಯಾ ಟಿಪ್ಪುಂಡಹಳ್ಳಿ ಕ್ಯಾಚ್ಮೆಂಟಾಗಿ 18 ಕಿಲೋಮೀಟ್ರ್ ಮಾಡಬಾರ್ದು ಅಂತ ಐತೆ. ಅದಕ್ಕೆ MLA ಸಾಧನೆ ಮಾಡಿದ್ರು. ಪಾಪ ಅದನ್ನು ಅವರು ಹೇಳಿದ್ರು, ಅಪೋಸಿಟ್ ಅಶ್ವತ್ಥಯ್ಯನಿಗೆ, ನೀನು ಉತ್ಕೊಂಡು ಜೀವನ ಮಾಡ್ಯಾರ, ರೈತರಿಗೆ ಹಿಂದಕ್ಕೆ ದಾರಿ ಬಿಡಯ್ಯ ಅಂತ ಕೇಳಿದ್ರು. ಅಯ್ಯಪ್ಪ ಅದೇನು ಪ್ರತಿಷ್ಠೆ ತಿಳ್ಕೊಂಡವನು, ಎಲ್ಲರೂ ಜೀವನ ಮಾಡ್ಕೊಂಡು ಹೋಗ್ರಿ, ಸುಮ್ಮನೆ ಯಾಕೆ ಅಧ್ವಾನ ಮಾಡ್ಕೊತೀರ ಅಂತ ಹೇಳಿದ್ರು, ಕೇಳ್ತಾ ಇಲ್ಲ. ಏನು ಮಾಡೋಣ. ಹೌದು, ಅವನು ಕಿತ್ಕೊಂಡವನೇ, ಅವರು ಕಿತ್ಕೊಂಡವ್ರೆ, ಅಯ್ಯಪ್ಪನೂ ಕಿತ್ಕೊಂಡವ್ರೆ. ಎಲ್ಲರೂ ರೈತರು ಎಲ್ಲ ಸೇರಿ ಅನ್ನ ತಿಂದ್ರಪ್ಪ ಅಂತ ಹೇಳ್ತಾ ಇದ್ರು. ಅದೇನಾಯ್ತು ಅಯ್ಯಪ್ಪನ ಇದ್ರೊಳಗೆ, ಅವರು ಅಯ್ಯಪ್ಪನೂ 3 ಕಡೆ ಹಾಕೊಂಡವ್ರೆ. ಇದು ಇಷ್ಟು ಜನ ರೈತರಿಗೂ ಹಿಂದಕ್ಕೆ ಹೋಗೋಕೆ ದಾರಿ ಬಿಡಪ್ಪ ಅಂತ ನಾವು ಗ್ರಾಮಸ್ಥರು ಕೇಳೋದು, ನ್ಯಾಯ ಮಾಡಿ. ನೀನೇನು ಬೇಡ, ನೀನು ಗೋಮಾಳ ನೀನು ಉತ್ಕೊಂತೀನಯ್ಯ, ದಾರಿ ಬಿಡಯ್ಯ, ಅವ್ರಿಗೊಂದು 20 ಅಡಿ ದಾರಿ ಬಿಡು ಅಂತ ಕೇಳಿದ್ಕೆ ಸುತ್ತ ಕಾಂಪೌಂಡ್ ಹಾಕ್ಬಿಟ್ಟ. ತಿರ್ಗಿ ಅವನೇ ಕಾಂಪೌಂಡ್ ಕಿತ್ತಾಕೊಂಬಿಟ್ಟ. ಸಾಹೇಬರು MLA ಸಾಹೇಬ್ರು ಗಮನಕ್ಕೆ ತಂದಾಗ ತಹಸೀಲ್ದಾರಿಗೆ ಹೇಳಿ ಕಾಂಪೌಂಡ್ ತೆರವುಗೊಳಿಸಿದ್ರು. ಹೋಗಿ ದಾರಿ ಬಿಟ್ಬಿಟ್ಟು ನಿನ್ನ ಪಾಡಿಗೆ ನೀನೇನೋ ಮಾಡ್ಕೊಳ್ಳೋ ಅಂದ್ರೆ ಕೇಳ್ತಾ ಇಲ್ಲ. ಅಯ್ಯಪ್ಪನ ಪ್ರತಿಷ್ಠೆ ಇಷ್ಟೇ. ನಾವು ಹಂದಿಗುಟ್ಟೆಯಲ್ಲಿ ವಾಸ ಮಾಡ್ತಾ ಇರೋದು ಸರ್. ಸುತ್ತೂ ಕೆರೆ ಇದೆ, ಮಧ್ಯದಲ್ಲಿ ನಾವು ದೀಪ ಇದ್ದಂಗಿದ್ದೀವಿ, ಯಾವ ಕಡೆನೂ ರಸ್ತೆ ಇಲ್ಲ. ಅದರಲ್ಲಿ ಎಲ್ಲ ಸಣ್ಣ ರೈತರುಗಳೇ ಎಲ್ಲ ಬಡ ಕುಟುಂಬದವರೇ ಇರೋದು. ಆದರೆ ನಮ್ಮ ತಾತಿರು ಸಂಪಾದನೆ ಮಾಡ್ತಿರ್ತಕ್ಕಂಥ ಜಮೀನು 2 ಎಕರೆ 1.5 ಎಕರೆ 3 ಎಕರೆ ಇಷ್ಟೇ. ನಾವು ಹುಟ್ಟಿದ್ದೀವಿ 3 ಜನ 4 ಜನ 5 ಜನ.
ಆದ್ದರಿಂದ ಹಿಂದೆ ದನ ಕರುಗಳು ಜಾಸ್ತಿ ಇದ್ದು ಮೇಯ್ಸ್ಕೊಳಕ್ಕೆ ಅಂದ್ಬಿಟ್ಟು ಎಲ್ಲ ಇದು ಮಾಡ್ಕೊಂಡು ಅದರಲ್ಲೇ ಕಾಡಿನಲ್ಲೇ 200 ದನ ಕುರಿ ಮೇಕೆ ಎಲ್ಲ ಮೇಯ್ಸ್ಕೊಂಡು ಜೀವನಗಳು ಮಾಡ್ತಾಯಿದ್ದು. ಆಮೇಲೆ ಏನಾಯಿತು, ಎಲ್ಲ ಸ್ವಲ್ಪ ಜಮೀನುಗಳು ಇದಾಯ್ತಲ್ವ್ರ, ಹಂಗಂಗೆ ಅವ್ರವ್ರು ಅಲ್ಲಿ ಪಕ್ಕದ್ದೇ ಕಿತ್ಕೊಂಡು ಇದು ಮಾಡ್ಕೊಂಡ್ರು. ಯಾರಿಗೂ ಒಂದು ಸತಿ ಕಾಗೋಡು ತಿಮ್ಮಪ್ಪ ಫೀಲ್ಡಲ್ಲಿ ನೋಟಿಸ್ ಬೋರ್ಡ್ಗೆ ಹಾಕಿದ್ರು, ಯಾರ್ಯಾರು ಒತ್ತುವರಿ ಮಾಡ್ಕೊಂಡವ್ರೆ ಅವ್ರಿಗೆ ಕಾನೂನು ಪ್ರಕಾರವಾಗಿ ರೆಕಾರ್ಡ್ನ ಮಾಡಿಕೊಡಿ ಅಂತೇಳಿ ಹೇಳ್ಬಿಟ್ಟು ಒಂದು ಆದೇಶ ಮಾಡಿದ್ರು. ಅದ್ರ ಪ್ರಕಾರವಾಗಿ ಬಂದು ನಾವಿಲ್ಲಿ ನೋಟಿಸ್ ಹಾಕಕ್ಕೆ ಅರ್ಜಿಗಳು ಕೊಡೋಕ್ಕೆ ಬಂದಾಗ 18 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಯಾವುದೇ ಕಾರಣಕ್ಕೂ ಆದೇಶ ಮಾಡಬೇಡ್ರಿ ಅಂದ್ಬಿಟ್ಟು ನೋಟಿಸ್ ಬೋರ್ಡು ಇದೇ ಬೋರ್ಡಲ್ಲಿ ಇದು ಮಾಡಿಬಿಟ್ರು. ಆದರೂ ಕೂಡ ನಾವು ತಗೊಳಲ್ಲ ಅಂದರು, ಇರಲಿ ಒಂದು ಹಾಕೊಳ್ಳಿ ಅಂದ್ಬಿಟ್ಟು ನಮಗೆ ಒಂದೊಂದು ಅಕ್ಲಾಜ್ಮೆಂಟ್ ಕೊಟ್ಟರು, ಅರ್ಜಿಗಳು ಆಗ್ತವೆ ಸರ್. ಇಲ್ಲಿ ಯಾರೂ ಶ್ರೀಮಂತರಿಲ್ಲ ಸರ್, ಅಯ್ಯಪ್ಪ ಒಬ್ಬನೇ ಶ್ರೀಮಂತ. ಒಂದು 8-10 ಗಾಡಿಗಳು ಮಡಿಕೊಂಡು ಮಕ್ಕಳುಗಳು ಭಾಳ ಅಭಿವೃದ್ಧಿ ಬೆಳೀಲಿ ಸಂತೋಷ ಸರ್. 4 ಕಡೆ ಅವ್ರದ್ದಿರೋದು, ಒಂದು ಮನೆ ಇರೋ ಜಾಗ, ಇನ್ನೂ 3 ಕಡೆ ಕಾಂಪೌಂಡು, ಇನ್ನೂ ಒಂದು ಕಡೆ ಹಂಗೆ ಇದೆ, ತೆರವುಗೊಳಿಸಿಲ್ಲ. ಆ ಹೊಸ್ದಾಗಿ ಏನು ಮಾಡಿದ್ರು ಒಂದು 5-6 ಎಕರೆದು ಅದನ್ನು ಮಾತ್ರಕ್ಕೆ ತೆರವುಗೊಳಿಸವ್ರೆ. ಬಟ್ಟು ಅಲ್ಲಿ ಅವ್ರನ್ನೂರೇ ಗೊರನಹಳ್ಳಿ ಗ್ರಾಮದವರು ಹಿಂದೆಗಡೆ 7-8 ಜನ ಅವರೇ. ಆ ಜಮೀನು ಮೇಲೆ ಇಷ್ಟು ವರ್ಷದಿಂದನೂ ಅಲ್ಲಾಸೆ ಓದ್ತಾ ಇದ್ದಿದ್ದು. ಎಲ್ಲಿ ಆಯಪ್ಪ ಜಮೀನು ಏನು ಮಾಡ್ತಾವನೆ ಗೋಮಾಳದಲ್ಲಿ ಅದ್ರ ಮೇಲೆ ಹೋಗ್ತಾ ಇದ್ದಿದ್ದು. ಕಾಂಪೌಂಡ್ ಮಾಡಿಬಿಟ್ಟು ಎಲ್ಲ ಗೇಟ್ ಹಾಕ್ಬಿಟ್ರು. ಇವರು ನ್ಯಾಯಬದ್ಧವಾಗಿ ಯಾಕಪ್ಪ ನಾವು ಹಿಂದಕ್ಕೆ ಹೋಗ್ಬೇಕಲ್ವ, ನಾವು ಎಲ್ಲ ಹೋಗ್ಬೇಕು, ನಮಗೆ ದಾರಿ ಬಿಟ್ಬಿಟ್ಟು ನೀನು ಮಾಡ್ಕೋ ಅಂತೇಳಿ ಹೇಳಿದ್ರು. ಹೇಳಿದಾಗ ಏನಾಯಿತು, ಇಲ್ಲ ಎಲ್ಲ ಸನ ಹೋಗ್ರಿ, ಎಲ್ಲ ಎತ್ತನ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ನ್ಯಾಯವ್ಯಸ್ಥರಿಗೂ ಬೆಲೆ ಇಲ್ಲ, ಗ್ರಾಮದವ್ರಿಗೂ ಬೆಲೆ ಇಲ್ದಂಗೆ ಆದಾಗ ಇವ್ರು ಬಂದ್ಬಿಟ್ಟು ಇಲ್ಲಿ ಅಧಿಕಾರಿಗಳಿಗೆ ಸ್ವಾಮಿ ನಮ್ಗೆ ಹಿಂಗೆ ಅನ್ಯಾಯ ಆಗಿದೆ, ದಾರಿ ಬಿಡಿಸ್ಕೊಡಿ ಅಂತ ಕೇಳಿದ್ರು. ಕೇಳಿದಾಗ ಏನಾಯಿತು, ಅಧಿಕಾರಿಗಳು ಬಂದರು, ನ್ಯಾಯಬದ್ಧವಾಗಿ ನೋಡಪ್ಪ ಇಲ್ಲಿ ದಾರಿ ಬಿಡು ಅಂತೇಳಿ ಹೇಳ್ಬಿಟ್ಟು ಕೂಚ ಕಿತ್ತರು, 2 ಕೂಚ ಕಿತ್ತು ದಾರಿ ಬಿಟ್ಕೊಟ್ರು. ಆಮೇಲೆ ಅವ್ರಿಗೆ ಯಾರು ಏನು ಹೇಳಿದ್ರು ಏನು ಅಂತ ಗೊತ್ತಿಲ್ಲ, ಇಡೀ ಕೂಚ ತಂತಿ ಎಲ್ಲ ಕಿತ್ಬಿಟ್ಟು ಅವರೇ ಸಾಗವಣೆ ಮಾಡಿಕೊಂಡು ಅವರೇ ಎಲ್ಲ ಎತ್ಕೊಂಡು ಹೊರಟೋಗಿ ಈಗ ಇರೋರ್ನು ಕೆಲವೊಬ್ಬರು ಎಲ್ಲ ಇದು ಮಾಡ್ಕೊಂಡು ಕಾಂಪೌಂಡ್ಗಳು ಏನೋ ದನ ಕರುಗಳು ಬಂದು ಮೇದ್ಬಿಡ್ತವೆ ಅಂತ ಮಾಡ್ಕೊಂಡವ್ರು, ತೋಟ ಮಾಡಿರೋಂಥವ್ರು ಸರ್. ಯಾರು ಬಡವ್ರ ಬಗ್ಗೆ ಯಾರು ಮಾಡ್ಕೊಂಡಿಲ್ಲ ಕಾಂಪೌಂಡ್ಗಳ್ನ. ಯಾರಿಗೂ ಇನ್ನೊಬ್ರಿಗೆ ತೊಂದರೆ ಕೊಟ್ಟು ಯಾರೂ ಕಾಂಪೌಂಡ್ ಮಾಡಿಲ್ಲ. ಇವ್ರು ತೊಂದರೆ ಕೊಟ್ಟಿದ್ದೇಸೆ ಇಲ್ಲಿಗೆ ಬಂದಿದ್ದು ಇಷ್ಟಾಗಿದೆ ಸರ್. ಯಾರು ಇಲ್ಲಿ ಶ್ರೀಮಂತರು ಯಾರೂ ಇಲ್ಲ, ಏನೋ ಬೆಳ್ಳಗೆ ಬಟ್ಟೆ ಇಕ್ಕೊಂಬಂದಿದ್ದೀವಿ ಜನ ನೋಡಲಿ ಅಂತ ಅಷ್ಟೇ. ಎಲ್ಲ ಕಡು ಬಡವ್ರೇ ಇರೋದು. ಆದರೆ ಆಯಪ್ಪನೂ 3 ಜಾಗದಲ್ಲಿ ಉಳುಮೆ ಮಾಡ್ಕೊಂಡು ಜೀವನ ಮಾಡ್ತವ್ರೆ. ನಾವೇನು ಅವ್ರದ್ದು ಕಿತ್ಕೊಂಬಿಡಿ ಅಂತ ನಾವು ಯಾರೂ ನಮ್ಮ ಬಾಯಲ್ಲಿ ಬಂದಿಲ್ಲ. ಅಪ್ಪ ನೀನೂ ದುಡ್ಕೊಂಡು ಅನ್ನ ತಿನ್ನು, ಇರೋರು ದುಡ್ಕೊಂಡು ಅನ್ನ ತಿನ್ನಲಿ, ಯಾರಿಗೂ ಇದು ಬೇಡ. ನಮ್ಗಳ ಜೊತೆ ಎಲ್ಲ ಚೆನ್ನಾಗೇ ಇದ್ದರು, ಒಳನಾಟವಾಗಿದ್ದರು, ಇದು ಮಾಡ್ಕೊಂಡಿದ್ರು. ಈಗ ಇದು ಯಾವುದೋ ಬಂದಿದ್ದೇಸೆ ನಮ್ಮ ಕೈಲಿ ಯಾರುಗಳ ಕೈಲಿ ಮಾತು ಆಡ್ತಾಯಿಲ್ಲ, ಎಂಥದ್ದು ಇಲ್ಲ. ಈಗ MLA ಸಾಹೇಬ್ರ ಮುಂದೆನೇ ಪಾಪ ಅವ್ರು ಹೇಳಿದ್ರು, ನೋಡ್ರಪ್ಪ ಹಿಂಗಿಂಗದೆ ಅವರು ಉತ್ಕೊಂತಿಲ್ಲ, ನೀವು ಉತ್ಕೊಂತೀನಿ ಅಂತೇಳಿ ಹೇಳಿದಾಗ ನನಗೆ ಅಲ್ಲಿಗೋಗೋದು ಗೊತ್ತು, ಇಲ್ಲಿಗೋಗೋದು ಗೊತ್ತು ಅಂತ ಸಾಹೇಬ್ರ ಮೇಲೆ ಚಾಲೆಂಜ್ ಮಾಡ್ಕೊಂಡು ಹೋದಾಗ ನಮ್ಮ ಮೇಲೆ ಇನ್ನೆಷ್ಟು ಚಾಲೆಂಜ್ ಮಾಡ್ಬೋದು. ಅದನ್ನು ಬಂದಿದ್ರು ಸ್ವಾಮಿ, ಅರ್ಜಿ ಅವ್ರದ್ದು ಇಸ್ಕೊಂಡ್ಲಿಲ್ಲ. ಆದ್ರೂ ಹೋಗ್ರಪ್ಪ ಇದು ಮಾಡ್ಕೊಂಡು ಅನುಮತಿಯಿಂದ ಹೋಗ್ರಿ ಅಂದಾಗ ನನಗೆ ಹೋಗೋದು ಗೊತ್ತು, ನನಗೆ ಬಿಡೋದು ಗೊತ್ತು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಚಾಲೆಂಜ್ ಮಾಡೋದಾಗ ನಮ್ಗಳ ಮೇಲೆ ಇನ್ನೆಷ್ಟು ಚಾಲೆಂಜ್ ಮಾಡ್ಬೋದು. ನಮ್ಗಳ ಹತ್ರ ದುಡ್ಡುಗಳಿಲ್ಲ ಸ್ವಾಮಿ, ಜೀವನ ಮಾಡೋದೇ ಕಷ್ಟ. ಅವ್ರ ಹತ್ರ ಲೋಡ್ಗಟ್ಟಲೆ ತುಂಬ್ಕೊಂಡವ್ರೆ ಮಾಡ್ತಾರೆ, ಯಾವ ಟೈಮ್ನಾಗ ಏನೋ ಗೊತ್ತಿಲ್ಲ. ಇದಕ್ಕೆಲ್ಲ ಸರ್ಕಾರಗಳು ನಮಗೆ ರಕ್ಷಣೆ ಕೊಡಬೇಕು ಅನ್ನೋದು ಕೇಳ್ಕೊಂತೀನಿ.